ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಬಗ್ಗೆ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಒಟ್ಟು 2 ಮೆಥಡ್ಸ್ ಬರುತ್ತೆ. ಒಂದು ಕ್ರುಸ್ಕಲ್ಸ್ ಅಲ್ಗೋರಿದಮ್, ಇನ್ನೊಂದು ಪ್ರಿಮ್ಸ್ ಅಲ್ಗೋರಿದಮ್ ಅಂತ. ಸೊ ನಾವು ಆಲ್ರೆಡಿ ಪ್ರಿಮ್ಸ್ ಅಲ್ಗೋರಿದಮ್ನ ಡಿಸ್ಕಸ್ ಮಾಡಿದ್ದೀವಿ. ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನಾವು ಕ್ರುಸ್ಕಲ್ ಅಲ್ಗೋರಿದಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇನು ಥಿಯರಿ ಏನು ಕೇಳೋಲ್ಲ, ಪ್ರಾಬ್ಲಮ್ನೇ ಆಲ್ಮೋಸ್ಟ್ ಕೇಳೋದು. ಸೊ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೊ ಎಫ್ ಎ ಬಿ ಸಿ ಎ ಬಿ ಸಿ ಡಿ ಇ ಇವು ನೋಟ್ಸ್ ಮಧ್ಯ ಎಡ್ಜಸ್ ಇರುತ್ತೆ. 7 3 3 5 10 1 1 4 2 2 6 3 ಈ ಥರ ನಿಮಗೊಂದು ಟ್ರೀನ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಹೇಗೆ ಮಿನಿಮೈಸ್ ಮಾಡೋದು? ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದರೆ ಕಡಿಮೆ ಕಾಸ್ಟಲ್ಲಿ ಎಲ್ಲ ನೋಟ್ಸ್ಗಳನ್ನು ಕೂಡ ನಾವು ತಲುಪಬೇಕಾಗತ್ತೆ. ಸೊ ಹೇಗೆ ಮಾಡೋದು ಇದನ್ನು? ಸೊ ಮೊದಲನೇ ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಸ್ಟೆಪ್ ವೈಸ್ ಮಾಡಿದ್ರೆ ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಸ್ಟೆಪ್ 1, ರಿಮೂವ್ ಆಲ್ ದಿ self loops and parallel edges. ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ಸ್ ಆ್ಯಂಡ್ ಪ್ಯಾರಲಲ್ ಎಡ್ಜಸ್. ನಾವು ಹೇಗೆ ಬರೀಬೇಕು ಅಂದರೆ ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ ಅಂದರೆ ಏನು? ಎಫಿಂದ ಎಫಿಗೆ, ಅದರಿಂದ ಅದಕ್ಕೆ ಯಾವ್ಯಾವ ಲೂಪ್ಸ್ ಇದೆ ಅದನ್ನು ರಿಮೂವ್ ಮಾಡಬೇಕು. ಇಯಿಂದ ಈಗಿದೆ 1 ಆ ಥರ ಇರೋದನ್ನು ಸೆಲ್ಫ್ ಲೂಪ್ಸ್ನ ರಿಮೂವ್ ಮಾಡಬೇಕು. ಎರೇಸ್ ಮಾಡೋಣ. ಸೆಲ್ಫ್ ಲೂಪ್ಸ್ನ ಎರೇಸ್ ಮಾಡಿ, ಡೈರೆಕ್ಟ್ ಎರೇಸ್ ಮಾಡಿ, ಏನು ಚಿಂತೆ ಮಾಡೋಂಗಿಲ್ಲ. ನೆಕ್ಸ್ಟ್ ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಪ್ಯಾರಲಲ್ ಎಡ್ಜಸ್ನ ಹೇಗೆ ರಿಮೂವ್ ಮಾಡೋದು? ಪ್ಯಾರಲಲ್ ಎಡ್ಜಸ್ ಅಂದರೆ ಇಲ್ಲಿ ನೋಡಿ 5 ಮತ್ತು 10 ಪ್ಯಾರಲಲ್ ಎಡ್ಜಸ್, ಎ ಇಂದ ಬಿಗೆ ಇರುವಂಥ ಪ್ಯಾರಲಲ್ ಎಡ್ಜಸ್. ಈ ಪ್ಯಾರಲಲ್ ಎಡ್ಜಸ್ನ ಹೇಗೆ ರಿಮೂವ್ ಮಾಡಬೇಕು ಅಂದರೆ ಮಿನಿಮಮ್ ಇರುವಂಥ ಎಡ್ಜನ್ನು ನಾವು ಉಳಿಸ್ಕೋಬೇಕು, ಜಾಸ್ತಿ ಇರೋವಂಥ ಎಡ್ಜ್ ವೆಯ್ಟ್ನ ನಾವು ತೆಗಿಬೇಕು. ಸೊ 5 10ಅಲ್ಲಿ ಕಡಿಮೆ ಇರೋದು ಯಾವುದು? 5. ಸೊ 10ಅನ್ನು ತೆಗಿತಾ ಹೋಗ್ತೀವಿ. ಸೊ ಈಗ ಈಸಿಯೆಸ್ಟ್ ವೇಯಲ್ಲಿ ಕ್ರುಸ್ಕಲ್ ಅಲ್ಗೋರಿದಮ್ನ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವ ನೋಡಿಂದ ಮಾಡ್ತಿರೋದು? ಎಫ್ ನೋಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಎಫಿಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಎಫಿಂದ ನಾವು ಎಗೆ ಹೋಗ್ಬೋದು ಅಥವಾ ನಾವು ಸಿಗೆ ಹೋಗ್ಬೋದು. ಸೊ ಸಾರಿ, ಇಲ್ಲೊಂದು ಎಡ್ಜ್ ವೆಯ್ಟ್ ಮಿಸ್ ಆಗಿದೆ, 8 ಬರಬೇಕಿತ್ತು. ಓಕೆ, ಎಗೆ ಹೋಗ್ಬೋದು, ಸಿಗೆ ಹೋಗ್ಬೋದು. ಈಗ ಎ ಮತ್ತು ಸಿಗೆ ಹೋಗಬೇಕು ಅಂದರೆ ಅವೆರಡರಲ್ಲಿ ಕಡಿಮೆ ಎಡ್ಜ್ ವೆಯ್ಟ್ ಯಾವುದಿರೋದು? 7. ಅಂದರೆ ಅದನ್ನು ನಾವು ಆ ಪಾತನ್ನು ಚೂಸ್ ಮಾಡ್ತೀವಿ. ಎಫಿಂದ 7 ಎಡ್ಜ್ ವೆಯ್ಟ್ ಯೂಸ್ ಮಾಡಿಕೊಂಡು ಎಗೆ ಹೋಗ್ತೀವಿ. ಸೊ ನಮ್ಮದು ಎಫಿಂದ ಎಗೆ ಹೋದ್ವಿ. ನೆಕ್ಸ್ಟ್ ಎಯಿಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಎಫ್ಗೆ ಹೋಗ್ಬೋದು. ಎಫ್ಗೆ ಆಲ್ರೆಡಿ ನಾವು ಬಂದಿದ್ವಿ ಅಂದರೆ ಮತ್ತೆ ವಾಪಸ್ ಹೋಗೋಂಗಿಲ್ಲ. ನೆಕ್ಸ್ಟ್ ಎಯಿಂದ ಸಿಗೆ ಹೋಗ್ಬೋದು, ಎಯಿಂದ ಬಿಗೆ ಹೋಗ್ಬೋದು. ಎಯಿಂದ ಸಿಗೆ ಹೋಗ್ಬೋದು, ಬಿಗೆ ಹೋಗ್ಬೋದು. ಇವೆರಡರಲ್ಲಿ ಕಡಿಮೆ ಎಡ್ಜ್ ವೆಯ್ಟ್ ಇರೋದು ಯಾವುದು? ಎಯಿಂದ ಬಿಗಾದರೆ 5 ಇದೆ, ಎಯಿಂದ ಸಿಗಾದರೆ 3 ಇದೆ. ಅಂದರೆ ಕಡಿಮೆ ಇರೋ ಎಡ್ಜ್ ವೆಯ್ಟ್ ಯಾವುದು? ಎಯಿಂದ ಸಿಗೆ 3. ಸೊ ನಾವು ಎಯಿಂದ ಸಿಗೆ 3 ಎಡ್ಜ್ ವೆಯ್ಟಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಸಿಯಿಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಸಿಯಿಂದ ನಾವು ಎಗೆ ಹೋಗ್ಬೋದು, ಆಲ್ರೆಡಿ ಎಯಿಂದ ಬಂದಿದ್ದೀವಿ. ನೆಕ್ಸ್ಟ್ ಸಿಯಿಂದ ಬಿಗೆ ಹೋಗ್ಬೋದು, ಸಿಯಿಂದ ಡಿಗೆ ಹೋಗ್ಬೋದು. ಆದರೆ ಕಡಿಮೆ ಇರೋ ಎಡ್ಜ್ ವೆಯ್ಟ್ ಯಾವುದು? 3. ಅಂದರೆ ಸಿಯಿಂದ ಡಿಗೆ ಹೋದರೆ ಬೆಟರ್. ಸಿಯಿಂದ ನಾವು ಡಿಗೆ ಹೋಗೋಣ. ಸಿಯಿಂದ ಡಿಗೆ ವಿತ್ ಮಿನಿಮಮ್ ಕಾಸ್ಟ್ 3. ನೆಕ್ಸ್ಟ್ ಡಿಯಿಂದ ನೋಡಿದ್ರೆ ಡಿಯಿಂದ ಈಗೂ ಕೂಡ 2 ಎಡ್ಜ್ ವೆಯ್ಟ್ ಇದೆ. ಡಿಯಿಂದ ಬಿಗೂ ಕೂಡ ಕಾಸ್ಟ್ ಎಷ್ಟಿದೆ? 2 ಇದೆ. ಸೊ 2 ಇರೋದ್ರಿಂದ ಫುಲ್ ಮಿನಿಮಮ್ ಇರೋದ್ರಿಂದ ಎರಡಕ್ಕೂ ಕೂಡ ನಾವು ಹೋಗ್ಬೋದು. ಈಗ ಕೂಡ ಹೋಗ್ಬೋದು, ನೆಕ್ಸ್ಟ್ ಬಿ ಕೂಡ ನಾವು ಹೋಗ್ಬೋದು. ಒಂದನ್ನು ನಾವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ತಗೊಳ್ಳಿ. ಇಂಪಾರ್ಟೆಂಟ್ ನೋಟ್ ಇಲ್ಲಿ ಏನು ಅಂದರೆ ಯಾವುದೇ ಕಾರಣಕ್ಕೂ ನೋ ಸೈಕಲ್ ಮಸ್ಟ್ ಹ್ಯಾಪನ್
ಮಸ್ಟ್ ಫಾರ್ಮ್ ನೋ ಸೈಕಲ್. ಇಲ್ಲಿ ಸೈಕಲ್ ಫಾರ್ಮ್ ಆಗೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಂದ ಬಿ ಇಂದ ಈಗ ಹೋಗೋದು, ಈ ಥರ ಲೂಪ್ ಅಂದರೆ ಸೈಕಲ್ ಯಾವುದೇ ಕಾರಣಕ್ಕೂ ಫಾರ್ಮ್ ಆಗಬಾರ್ದು. ಸೊ ಈಸಿಯೆಸ್ಟ್ ಸ್ಟೆಪ್ಪಲ್ಲಿ, ತುಂಬ ಈಸಿ ಸ್ಟೆಪ್ಪಲ್ಲಿ ಕ್ರಿಸ್ಕಲ್ ಅಲ್ಗಾರಿದಮ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೆ ಪ್ಲೀಸ್ ಫಾಲೋ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.